ಪಾಪ ಅತ್ತೆ ಅತ್ತೆ ಕಾಲ್ ಮಾಡೋಣ. ಪಾರು ಅತ್ತೆ ಪಾರು, ರತ್ನ ಹಿಂಗವಳೆ ಮನೇಲೆಲ್ಲ ಹೊಂದ್ಕೊಂಡಿದ್ದಾಳೆ ತಾನೆ? ಅತ್ತೆ ಎಲ್ಲ ಸೂಪರ್ ಡೂಪರ್. ನೀವೇನು ಮಾಡ್ತಿದ್ದೀರಾ? ನಂದು ಬಿಡು ಪಾರು, ಆದರೆ ನನ್ನ ಮಗ ಯಾಕೋ ತಲೆನೋವು ಅಂತಿದ್ದ. ಊಟ ಮಾಡ್ತಾನೋ ಇಲ್ವೋ? ಪಾರು, ನೀನೊಂದ್ಸರಿ ಫೋನ್ ಮಾಡಿ ಅವನಿಗೆ ಕೇಳವ. ಅತ್ತೆ ನೀವು ಹೋಗಿ ಊಟ ಮಾಡಿ ಮೊದಲು. ಸಾಹೇಬ್ರು ಹೊರಗಡೆಯಿಂದ ಊಟ ಮಾಡ್ಕೊಂಡು ಬಂದಿದ್ದಾರಂತೆ. ಅಲ್ಲವಾ ಈ ಅಡಿಗೆನ ಮಾಡಿರೋದು ನನ್ನೆಂಡ್ರು. ಅನ್ನನ ಎಸ್ತರೆ ತೆಪ್ಪಾಯ್ತದೆ. ಅದೇ ಹಸ್ತೋರ್ ಹೊಟ್ಟೆಗೆ ಊಟ ಕೊಟ್ರೆ ಆ ಅನ್ನಪೂರ್ಣೇಶ್ವರಿನೂ ಒಪ್ತಾಳೆ. ಅತ್ತೆ ನಿಮ್ಮ ಮಗ ನೀವು ಮಾಡಿದ ಅಡುಗೆನ ಊಟ ಮಾಡಿಲ್ಲ ಅಂತ ಬೇಜಾರಾಗಬೇಡಿ. ನಾಳೆ ನೋಡ್ತೀರಿ ನಿಮ್ಮ ಮಗ ನೀವು ಮಾಡಿದ ಅಡುಗೆನ ತಿಂದೇ ತಿಂತಾರೆ. ಅವ್ರ ಪಾಪ ಇವತ್ತೇ ತಿಂತಿದ್ರೇನೋ ತಲೆನೋವು ಅಂತಲ್ಲ ಅತ್ತೆ, ನಾಳೆ ತಿಂತಾರೆ ಪಕ್ಕ. ನೀವು ಬೇಜಾರಾಗಬೇಡಿ, ನೀವು ಹೋಗಿ ಊಟ ಮಾಡಿ. ಸರಿಯವ. ಪಾರು, ನಿಮ್ಮ ಮಾವವ್ರನ್ನ ಯಾವಾಗ ಕಳಿಸ್ತೀವ? ಹಲೋ ಹಲೋ ಪಾರು, ಅತ್ತೆ ಕೇಳಿಸ್ತಿಲ್ಲ. ನಿಂತೋಯ್ತಲ್ಲ. ಸಾಕಾಗೋಯ್ತು. ಏನೋ ನಾನು ಬರೋದ್ರೊಳಗೆ ಅಮ್ಮ ಮಗ ಇಬ್ಬರು ಸರಿ ಹೋಗಿರ್ಬೇಕು ಅಷ್ಟೇ. ಪ್ಲೀಸ್. ನನ್ನ ಮಗಿಗೆ ಬೇರೆ ತಲೆನೋವು, ಏನು ಮಾಡಲಿ? ಪಾಪ ಮಾಡಿರೋ ಹೆಣ್ಮಕ್ಳೇ ಸುಶೀಲ ಈ ಮನೆಗೆ ಬಂದು ಉಳ್ಕೊಳ್ಳೋದು. ನಾವು ಯಾವ ಜನ್ಮದಲ್ಲಿ ಏನು ಪಾಪ ಮಾಡಿದ್ವೋ ಗೊತ್ತಿಲ್ಲ ಅಕ್ಕ. ಈ ಮನೇಲಿ ಇಷ್ಟೊಂದು ಕಷ್ಟ ಅನುಭವಿಸ್ತಿದ್ವಿ. ಆದರೆ ಪಾಪ ರತ್ನ, ಅವಳು ಯಾವ ತಪ್ಪು ಮಾಡಿದ್ಲಕ್ಕ? ಈ ವಿಷಯ ಏನಾದರೂ ನಮ್ಮ ಪಾರಿಗೆ ಗೊತ್ತಾದರೆ ಬೆಂಕಿ ಹಚ್ಚಿಬಿಡ್ತಾಳೆ. ಶಿವಗೆ ಏನಾದರೂ ಗೊತ್ತಾದರೆ ಮೂರನೇ ಕಣ್ಣು ಬಿಟ್ಬಿಡ್ತಾನೆ. ಅವನು ಅವ್ರ ಮಾವನ ದೇವರು ಅಂತ ಕಣ್ಣು ಮುಚ್ಕೊಂಡು ನಂಬಿದ್ದಾನೆ. ಅವನಿಗೊಂದು ಸಣ್ಣ ಅನುಮಾನ ಬಂದರೂ ಮುಂದೆ ಏನಾಗುತ್ತೆ ಅನ್ನೋದನ್ನು ಕಲ್ಪನೆ ಮಾಡ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ. ಏನು ಕಲ್ಪನೆ ಅನ್ನಮ್ಮ? ಅದು ಏನಿಲ್ಲ ಪಾರು. ರಾಣಿ ಮನೆ ವಿಷಯದ ಬಗ್ಗೆ ಮಾತಾಡ್ತಾ ಇದ್ವಿ. ಗೊತ್ತಾಯಿತು, ಅವ್ರ ಮನೆ ಸುಟ್ಟೋಗಿ ಬೇರೆ ಮನೆಗೆ ಶಿಫ್ಟ್ ಆಗಿದ್ದಾರಲ್ವಾ. ಮತ್ತು ರಾಣಿ ಜೊತೆ ಮಾತಾಡಿದೆ, ಸಮಾಧಾನನೂ ಮಾಡಿದೆ. ಹೋಗಿ ಬರೋಣ ಅಂತ ಅಂದ್ಕೊಂಡ್ವಮ್ಮ. ಆದರೆ ಪಾಪ ಈ ಇನ್ಸಿಡೆಂಟ್ ಎಲ್ಲ ಆಯ್ತಲ್ಲ, ಸ್ವಲ್ಪ ಸುಧಾರಿಸ್ಕೊಳ್ಳಿ ಅಂತ ಸುಮ್ಮನಾದ್ವಿ. ಇನ್ನೊಂದು ವಿಷಯ ತುಂಬ ಖುಷಿ ಕೊಡ್ತಮ್ಮ. ಮೊದಲೆಲ್ಲ ಆಗಿದ್ದರೆ ಈ ಮನೆಯಲ್ಲಿ ಹೆಣ್ಮಕ್ಳು ಬದುಕೋದಕ್ಕೆ ಸಾಧ್ಯನಾ ಅಂತ ಅನಿಸ್ತಿತ್ತು. ನಿಮಗೆ ಗೊತ್ತಲ್ವಾ, ನಾನು ಮದುವೆಗೂ ಮುಂಚೆ ಎಲ್ಲಿ ಮಾತಾಡ್ತಿದ್ದೆ, ಎಷ್ಟು ಸೈಲೆಂಟ್ ಆಗಿರ್ತಿದ್ನಲ್ವಾ. ಇನ್ನು ನೀವುಗಳು ಮಾತೇ ಮರ್ತ್ಬಿಟ್ಟಿದ್ರಿ. ಆದರೆ ಈಗ ಹಾಗಲ್ಲ. ರತ್ನ ಈ ಮನೇಲೂ ತುಂಬ ಖುಷಿಯಾಗಿದ್ದಾಳೆ. ಅದೇ ಸಮಾಧಾನ ಆಯಿತು ನನಗೆ. ಏನೋ ಅಪ್ಪ ಅಣ್ಣನ ಭಯಕ್ಕೋ ಏನೋ ಗೊತ್ತಿಲ್ಲ, ಅಪ್ಪ ರತ್ನನ ಸೊಸೆ ಅಂತ ಒಪ್ಕೊಂಡು ಚೆನ್ನಾಗಿ ನೋಡ್ಕೋತಿದ್ದಾರೆ. ಅಮ್ಮ, ಇನ್ನೊಂದು ವಿಷಯ ಹೇಳದೆ ಮರ್ತೆ. ಅವರಿಬ್ರದ್ದು ಶಾಸ್ತ್ರ ಮುಹೂರ್ತ ನೋಡಿ ಇಡಬೇಕು, ಆಯಿತಾ? ಬಂದೆ, ನಾ ಹೋಗಿ ಬರ್ತೀನಿ. ಸರಿನಮ್ಮ. ಅಕ್ಕ, ನಾನು ಹೋಗಿ ಅಕ್ಕಿ ಡಬ್ಬ ತಗೊಂಡ್ಬರ್ತೀನಿ. ಬಾರು, ರತ್ನಂಗೆ ಈ ಮನೆ ಸ್ವರ್ಗ ಆಗಿದೆ ಅಂದ್ಕೊಂಡಿದ್ಯಾ? ಆದರೆ ನಿನ್ನೆ ತವ್ರ ಮನೆ ನರ್ಕ ಆಗಿದೆ ಅಂತ ನಿನಗೆ ಗೊತ್ತಿಲ್ಲ. ಇದೆಲ್ಲ ಯಾವಾಗ ಸರಿ ಹೋಗುತ್ತೋ ಏನು? ಅಯ್ಯೋ ಮಾವ, ನಾನು ಬರೋಕ್ಕಾಗಲ್ಲ ಮಾವ. ಇಲ್ಲಿ ಬಿಡ್ತಿಲ್ಲ ನಂಗೆ ಬರೋದಕ್ಕೆ. ಅಲ್ಲ, ನಾನು ಬಂದರೆ ಪಾಪ ರತ್ನ ಬೇಜಾರಾಗಲ್ವಾ? ಹಂಗಂದ್ಯಾ? ಮತ್ತು ನಾನು ಒಬ್ಬನೇ ಇರಬೇಕಲ್ಲ ಪಾರು. ಅಪ್ಪನಾದ್ರೂ ಕಳಿಸೋ ಪಾರು. ಅಯ್ಯೋ ಮಾವ, ಏನು ಗೊತ್ತಾ, ಮಾವ ಏನ ಕಳ್ಸ್ಕೊಡೋಣ ಅಂತ ಅನ್ಕೊಂಡ, ರತ್ನ ಅತ್ತೆ ಬಿಟ್ಲು. ಅದಕ್ಕೆ ಅವ್ರನ್ನ ಕಳ್ಸೋಕ್ಕಾಗಲಿಲ್ಲ. ಬ್ಯಾಡ ಬಿಡು, ನನ್ನ ತಂಗಿ ಕಣ್ಣೀರು ಹಾಕೋದು ಬ್ಯಾಡ. ನಾನು ಒಬ್ಬನೇ ಹೆಂಗಿರೋಣ ಪಾರು? ಗೈ ಮಾವ, ನೀನು ಒಬ್ಬನೇ ಇಲ್ಲಿದ್ಯಾ? ಅತ್ತೆ ಇಲ್ವಾ ಅಲ್ಲಿ? ಓ ಹೌದಲ್ಲ, ಪಾಪ ನೀನು ಅತ್ತೆ ಜೊತೆ ಮಾತಾಡಲ್ಲ. ಹೋಗ್ಲಿ, ನಿನ್ನ ತಲೆನೋವು ಹೆಂಗಿದೆ? ತಲೆನೋವ ಪಾರು?
ಎಲ್ಲ ಮಂಗಳ ಮಾಯ ಆಗಿ ತಿಂಗಳು ಬೆಳಕಾಗೈತೆ. ಹಾಂ ಏನಂದ್ರೆ? ಅಂದರೆ ತಲೆನೋವು ಮಂಗಮಾಯ ಆಗೈತೆ ಅಂತ ನಮ್ಮ ಹಳ್ಳಿ ಭಾಷೆನಾಗ ಹೇಳ್ದೆ. ಅಲ್ಲ ಮಾವ, ಅದು ಹೆಂಗೆ ಹೋಗ್ಬಿಡುತ್ತೆ? ನಾನು ನಿನಗೆ ಹೇಳಿದ ಮಾತ್ರ ಪವರ್ ಕಮ್ಮಿ ಇರೋದು. ಹೇಯ್, ನಿನ್ನ ಮಾತ್ರೆ ಪವರು ಕಮ್ಮಿ ಇರ್ಬೋದು, ಆದರೆ ಈ ಮಾರಿಗುಡಿ ಶಿವನ್ ಪವರು ಜಾಸ್ತಿನೇ ಐತೆ. ಅಬ್ಬಬ್ಬಬ್ಬ, ಹಾಗಿದ್ರೆ ನಿಂಗೆ ಏನು ಟ್ರೀಟ್ಮೆಂಟ್ ಇಲ್ದಲೇ ತಲೆನೋವು ಹೋಯ್ತು ಅಂತ ಹೇಳು. ಬರು ನಂಗೂ ಅದೇ ಗೊತ್ತಾಯ್ತಿಲ್ಲ. ನಮ್ಮ ಮಲಿಕೊಂಡಿದ್ನಾ, ಅಲ್ಲಿ ಯಾಕೋ ಸರಿ ಹೋಯ್ತಿರ್ಲಿಲ್ಲ. ನಡಮನೆಗೆ ಬಂದೆ, ಅಲ್ಲಿ ಕೂತ್ಕೊಂಡೆ. ಆಮ್ಯಾಕ ಅದು ಯಾವಾಗ ನಿದ್ದೆಗೆ ಜಾರದ್ನೋ ನಂಗೆ ಗೊತ್ತಿಲ್ಲ. ಎತ್ತೆಟ್ಟಿಗೆ ತಲೆನೋವೇ ಹೋಗ್ಬಿಟ್ಟೈತೆ ಪಾರು. ಹಂಗಿದ್ಮ್ಯಾಕೆ ನಾನು ಸ್ಟ್ರಾಂಗ್ ತಾನೇ. ಹಲೋ ಮಾವ, ಏನಾಯ್ತು ಮಾವ? ಯಾಕೆ ಇದಕ್ಕಿದ್ದಂಗೆ ಸೈಲೆಂಟ್ ಆಗ್ಬಿಟ್ಟೆ? ಏನಿಲ್ಲ ಪಾರು, ಇರು ನಾ ಫೋನ್ ಮಾಡ್ತೀನಿ ನಿಂಗೆ. ಬಾರವ, ಏನಾದರೂ ಬದಲಾಗೈತೇನವ? ಮಾವಯ್ಯ, ನಾವು ಅಂದ್ಕೊಂಡಿದ್ದಾಗಲೇಬೇಕು. ಕೆಲವು ಕೆಲಸಕ್ಕೆ ಜನರ ಸಹಾಯ ಬೇಕಾಗತ್ತೆ, ಇನ್ನು ಕೆಲವು ಪುಣ್ಯ ಕೆಲಸಕ್ಕೆ ಆ ದೇವ್ ನಮ್ಮ ಜೊತೆ ಇದ್ದಾನೆ ಅಂತ ಅಂದ್ಕೊಂಡು ಕಣ್ಮುಚ್ಚಿ ಕಣ್ಣು ಬಿಡೋದ್ರೊಳಗೆ ಆ ಕೆಲಸ ಆಗೇ ಹೋಗಿರುತ್ತೆ. ನಿಮ್ಮ ಮಗ ಅವ್ರ ತಾಯಿ ಮಧ್ಯೆ ಎಂಥ ಬಾಂಡಿಂಗ್ ಶುರುವಾಗಿದೆ ಅಂತಂದರೆ, ಅಯ್ಯೋ ಅದು ನಮ್ಮ ಮಾತಲ್ಲಿ ಹೇಳೋಕ್ಕಾಗಲ್ಲ ಮಾವಯ್ಯ. ಅವರಿಬ್ಬರ ಜೊತೆಲಿ ಪೂಜೆ ಮಾಡಿದ್ದಾರೆ, ಮಾವ ನೀರು ಕುಡ್ತಿದ್ದಾನೆ, ಅಮ್ಮ ಅಂತ ಕರ್ತಿದ್ದಾನೆ, ಹಣೆಗೆ ಮುಲಾಮ್ ಹಚ್ಚಿದ್ದಾರೆ. ಅಯ್ಯೋ ಒಂದ ಎರಡ ಮಾವಯ್ಯ. ಅಮ್ಮ ಮಕ್ಕಳವ, ನಿನ್ನ ಲೀಲೆ ಅಪಾರವ, ಅಪಾರ. ರಿಪೀಸಿ ಏನ್ರಿ ಬುಕ್ಕ ನೋಡ್ತಾ ಇದ್ದೀರಾ? ಆಕ್ರೆ ಬೇಡಿ ಅವನಿಗೆ. ಸರ್ ಸರ್ ದಯವಿಟ್ಟು ನನ್ನ ಗಂಡನ ಬಿಟ್ಬಿಡಿ ಸರ್. ಇವಾಗ ನೀವು ಇವ್ರನ್ನ ಕರ್ಕೊಂಡೋದ್ರೆ ಊರವ್ರಿಗೆಲ್ಲ ವಿಷಯ ಗೊತ್ತಾಗುತ್ತೆ, ನಮ್ಮ ಅಣ್ಣಂಗೂ ಗೊತ್ತಾಗೋಗುತ್ತೆ. ಸರ್ ಸರಿ ಆಗಿದ್ದೇನೋ ಆಗೋಗ್ಬಿಟ್ಟಿದೆ, ನಾವು ಮನೆಯರೆಲ್ಲ ಸೇರ್ಕೊಂಡು ಬುದ್ಧಿ ಹೇಳ್ತೀವಿ. ಸರ್ ಸರ್ ರೀ ಹೇಳ್ರಿ, ಬೇಡ ಅಂತ ಹೇಳ್ರಿ. ನೀನು ಅಪ್ಪ ಅಪ್ಪ ಅಪ್ಪ. ಅಯ್ಯೋ ಸರ್ ಸರ್ ರೀ ಸೀನಾ ಸರ್ ಸರ್ ದಯವಿಟ್ಟು ಕರ್ಕೊಂಡು ಹೋಗ್ಬೇಡಿ. ದೇವಿ ಪುತ್ರ ಶಿವಣ್ಣನ ಮನೆ ಮಗಳನ್ನ ಸೊಸೆಯಾಗಿ ತಂದವನು ನಾನು. ಅವಳನ್ನ ಮನೆ ಮಗಳ ಹಂಗೆ ನೋಡ್ಕೋತೀನಿ. ಈ ನಿರ್ಧಾರನ ಯಾವುದೇ ಕಾರಣಕ್ಕೂ ಬದಲಾಯಿಸಲ್ಲ. ನಮ್ಮ ಮನೆ ದೀಪ ಅಣ್ಣಯ್ಯ.